ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಪ್ರಕೃತಿ ಇನ್ಸ್ಪಿರೇಷನ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇಂದು ನಾವು ಭಾರತದ ಮಹಾನ್ ಹಾಗೂ ಗಂಭೀರ ಇತಿಹಾಸದ ಮೊದಲ ಅಧ್ಯಾಯವಾದ ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡಲು ಆರಂಭಿಸುತ್ತಿದ್ದೇವೆ. ಈ ಕ್ಲಾಸ್ ಸ್ಪರ್ಧಾತ್ಮಕ ಪರೀಕ್ಷೆಗೂ ಸಾಮಾನ್ಯ ಜ್ಞಾನಕ್ಕೂ ಅತ್ಯಂತ ಉಪಯುಕ್ತವಾಗಿದೆ. ನಮ್ಮ ದೇಶದ ಸಂಸ್ಕೃತಿ, ನಾಗರಿಕತೆ ಮತ್ತು ವಿಜ್ಞಾನದ ಬೇರುಗಳು ಎಲ್ಲಿವೆ ಎಂದು ನಿಮಗೆ ಗೊತ್ತೇ? ಬನ್ನಿ, ಸಾವಿರಾರು ವರ್ಷ ಹಿಂದಕ್ಕೆ ಹೋಗಿ ಪ್ರಾಚೀನ ಭಾರತದ ಇತಿಹಾಸವನ್ನು ಈ ಕ್ಲಾಸ್ನಲ್ಲಿ ಅರಿತುಕೊಳ್ಳೋಣ. ಇತಿಹಾಸದ ಪರಿಚಯ. ಇತಿಹಾಸವನ್ನು ಇಂಗ್ಲಿಷ್ನಲ್ಲಿ ಹಿಸ್ಟೋರಿಯಾ ಎಂದು ಕರೆಯುತ್ತಾರೆ. ಹಿಸ್ಟೋರಿಯಾ ಎಂಬ ಪದವು ಮೊದಲ ಬಾರಿಗೆ ಗ್ರೀಕ್ ದೇಶದ ಇತಿಹಾಸಕಾರ ಹೆರೋಡೋಟಸ್ ಬಳಸಿದ ಕಾರಣದಿಂದ ಈತನನ್ನು ಇತಿಹಾಸದ ಪಿತಾಮಹನೆಂದು ಕರೆಯುತ್ತಾರೆ. ಇತಿಹಾಸವು ಗ್ರೀಕ್ ದೇಶದಲ್ಲಿ ಮೊದಲ ಬಾರಿಗೆ ಜನ್ಮ ತಾಳಿದ್ದರಿಂದ ಗ್ರೀಕ್ ದೇಶವನ್ನು ಇತಿಹಾಸದ ತವರುಮನೆ ಎಂದು ಕರೆಯುತ್ತಾರೆ. ಇತಿಹಾಸ ಎಂಬ ಕನ್ನಡ ಪದವು ಸಂಸ್ಕೃತ ಭಾಷಾ ಇತಿ ಪ್ಲಸ್ ಅಸ್ ಎಂಬ ಪದದಿಂದ ಬಂದಿದ್ದು, ಇತಿ ಎಂದರೆ ಹೀಗೆ, ಅಸ್ ಎಂದರೆ ನಡೆದಿತ್ತು. ಒಟ್ಟಾರೆಯಾಗಿ ಇತಿಹಾಸವೆಂದರೆ ಕಳೆದು ಹೋದ ಘಟನೆಗಳ ದಾಖಲೆಯಾಗಿದೆ. ಹಿಸ್ಟ್ರಿಯು ಎಂಬ ಆಂಗ್ಲ ಪದವು ಹಿಸ್ಟೋರಿಯಾ ಎಂಬ ಗ್ರೀಕ್ ಭಾಷೆಯಿಂದ ಬಂದಿದೆ. ಹಿಸ್ಟೋರಿಯಾ ಎಂದರೆ ವಿಚಾರಣೆ, ತನಿಖೆ, ಸತ್ಯಾನ್ವೇಷಣೆ ಮಾಡು ಎಂಬ ಅರ್ಥವನ್ನು ನೀಡುತ್ತದೆ. ಇತಿಹಾಸವೆಂದರೆ ಗತಕಾಲದ ವ್ಯವಸ್ಥಿತ ಪ್ರಬದ್ಧವಾದ ಮತ್ತು ಕಾಲಾನುಕ್ರಮದ ಘಟನೆಗಳ ದಾಖಲೆಯಾಗಿದೆ. ಇತಿಹಾಸದ ಪಿತಾಮಹ ಹೆರೋಡೋಟಸ್ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಎಂಬ ಕೃತಿಯನ್ನು ರಚಿಸಿದ್ದಾನೆ ಮತ್ತು ಭಾರತದ ಇತಿಹಾಸದ ಪಿತಾಮಹ ಕಲ್ಲಣ ಈತನು ರಾಜತರಂಗಿಣಿ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಈ ರಾಜತರಂಗಿಣಿ ಕೃತಿಯು ಕಾಶ್ಮೀರ ಚರಿತ್ರೆಯನ್ನು ತಿಳಿಸುತ್ತದೆ. ಇತಿಹಾಸವು ಗ್ರೀಕ್ ದೇಶದಲ್ಲಿ ಮೊದಲ ಬಾರಿಗೆ ಜನ್ಮ ತಾಳಿದ್ದರಿಂದ ಗ್ರೀಕ್ ದೇಶವನ್ನು ಇತಿಹಾಸದ ತವರು ಮನೆ ಎಂದು ಕರೆಯುತ್ತಾರೆ. ಇತಿಹಾಸವೆಂದರೆ ಗತಕಾಲದ ವ್ಯವಸ್ಥಿತ, ಕ್ರಮಬದ್ಧವಾದ ಮತ್ತು ಕಾಲಾನುಕ್ರಮದ ಘಟನೆಗಳ ದಾಖಲೆಯಾಗಿದೆ. ನಾವು ಇವಾಗ ಪ್ರಸಿದ್ಧ ಇತಿಹಾಸಕಾರರು ಮತ್ತು ಹೇಳಿಕೆಗಳು ನೀಡಿರುವ ವಾಕ್ಯಗಳನ್ನು ಕ್ರಮಬದ್ಧವಾಗಿ ತಿಳಿದುಕೊಳ್ಳೋಣ. ಹೆರೋಡೋಟಸ್ ರವರು ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆಯೇ ಇತಿಹಾಸವೆಂದು ಹೇಳಿದ್ದಾರೆ. ಅರಿಸ್ಟಾಟಲ್ ರವರು ಇತಿಹಾಸವು ಬದಲಾದ ಗತಕಾಲದ ವೃತ್ತಾಂತವಾಗಿದೆ ಎಂದು ಹೇಳಿದ್ದಾರೆ. ಸಂತ ಅಗಸ್ಟಸ್ ಅವರು ದುಷ್ಟ ಶಕ್ತಿಗಳ ಮೇಲೆ ದೈವಶಕ್ತಿಯು ಗಳಿಸುವ ವಿಜಯದ ಕಥೆ ಎಂದು ಹೇಳಿದ್ದಾರೆ. ಇವರ ಕೃತಿ ಸಿಟಿ ಆಫ್ ಗಾಡ್. ಮತ್ತು ಕಾರ್ಲ್ ಮಾರ್ಕ್ಸ್ ಅವರು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸವೆಂದು ಹೇಳಿದ್ದಾರೆ. ನೆಹರು ಅವರು ಅನಾಗರಿಕತೆಯಿಂದ ನಾಗರಿಕ ಕಡೆಗೆ ಸಾಗಿದ ಮಾನವನ ಕಥೆ ಇತಿಹಾಸವೆಂದು ಹೇಳಿದ್ದಾರೆ. ಮತ್ತು ಅಂಬೇಡ್ಕರ್ ಅವರ ಪ್ರಕಾರ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಹೇಳುತ್ತಾರೆ. ಇದು ನಮ್ಮ ಮೊದಲನೇ ಅಧ್ಯಾಯದ ವಿಷಯವಾಗಿತ್ತು. ನಾವು ಇವಾಗ ಎರಡನೇ ಅಧ್ಯಾಯವಾದ ಭಾರತದ ಪ್ರಾಗೈತಿಹಾಸದ ಸಂಸ್ಕೃತಿ ಬಗ್ಗೆ ತಿಳಿದುಕೊಳ್ಳೋಣ. ಇತಿಹಾಸದ ಭಾಗಗಳು. ಇತಿಹಾಸದ ಪೂರ್ವಕಾಲ. ಇವುಗಳು ಲಿಖಿತ ದಾಖಲೆಗಳು ಲಭ್ಯವಿಲ್ಲದ ಕಾಲ. ಇದರ ನಂತರ ಇತಿಹಾಸದ ಸಮೀಪದ ಕಾಲ. ಇಲ್ಲಿ ದಾಖಲೆಗಳು ಲಭ್ಯವಿದ್ದು ಆದರೆ ಅದನ್ನು ಓದಲು ಸಾಧ್ಯವಾಗಲಿಲ್ಲ. ಇದರ ನಂತರ ಇತಿಹಾಸದ ಕಾಲ ಬರುತ್ತದೆ. ಇಲ್ಲಿ ಲಿಖಿತ ದಾಖಲೆಗಳು ಲಭ್ಯವಿದ್ದು ಮತ್ತು ಅದನ್ನು ಓದಲು ಸಾಧ್ಯವಾಗುವ ಕಾಲ ಇದಾಗಿದೆ. ಮತ್ತು ಇತಿಹಾಸದ ಆಧಾರಗಳು. ಇತಿಹಾಸದ ಆಧಾರಗಳಲ್ಲಿ ಒಂದು ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು. ಇದರಲ್ಲಿ ಬರುವುದು ಉತ್ಖನನಗಳು, ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಇನ್ನೊಂದು ಸಾಹಿತ್ಯ ಆಧಾರಗಳು. ಇದರಲ್ಲಿ ದೇಶೀಯ ಸಾಹಿತ್ಯಗಳು, ವಿದೇಶಿಯ ಸಾಹಿತ್ಯಗಳು. ನಾವು ಉತ್ಖನನ ಎಂದರೆ ತಿಳಿದುಕೊಳ್ಳೋಣ. ಉತ್ಖನನ ಎಂದರೆ ಭೂಮಿಯನ್ನು ವೈಜ್ಞಾನಿಕವಾಗಿ ಅಗೆದು ಪ್ರಾಚೀನ ವಸ್ತುಗಳನ್ನು ಹೊರತೆಗೆಯುವ ಕ್ರಿಯೆಯೇ ಉತ್ಖನನವಾಗಿದೆ. ಪ್ರಾಚೀನ ವಸ್ತುಗಳ ಕಾಲ ಮತ್ತು ವಯಸ್ಸನ್ನು ಪತ್ತೆಹಚ್ಚಲು ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ವಿಧಾನವನ್ನು ಬಳಸುತ್ತಿದ್ದರು. ಮತ್ತು ಉತ್ಖನನಕ್ಕೆ ಸಂಬಂಧಿಸಿದಂತೆ 1784ರಲ್ಲಿ ಸರ್ ವಿಲಿಯಂ ಜೋನ್ಸ್ ರವರು ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಉದಾಹರಣೆಗೆ ತಕ್ಷಶಿಲೆಯನ್ನು ಜಾನ್ ಮಾರ್ಷಲ್ ಅವರು ಸಂಶೋಧಿಸಿದರು. ಪಾಟಲಿಪುತ್ರವನ್ನು ಡಾಕ್ಟರ್ ಸ್ಪೂನರ್ ಅವರು ಸಂಶೋಧಿಸಿದರು. ಹರಪ್ಪ ನಗರವನ್ನು ಆಡಿ ದಯಾರಾಮ್ ಸಾಹನಿಯವರು ಸಂಶೋಧಿಸಿದರು. ಹೀಗೆ ಅನೇಕ ಉತ್ಖನನ ಮಾಡಿ ಅನೇಕ ವಸ್ತುಗಳನ್ನು ಹೊರತೆಗೆದಿದ್ದಾರೆ. ನಾವು ಇವಾಗ ಶಾಸನಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಾಸನಗಳ ಅಧ್ಯಯನಕ್ಕೆ ಎಪಿಗ್ರಾಫಿ ಎನ್ನುತ್ತಿದ್ದರು. ಭಾರತದ ಶಾಸನಗಳ ಪಿತಾಮಹ ಅಶೋಕ
ಕರ್ನಾಟಕ ಶಾಸನಗಳ ಪಿತಾಮಹ BL ರೈಸ್. ಭಾರತದಲ್ಲಿ ಶಾಸನಗಳನ್ನು ಪ್ರಾಕೃತ, ಪಾಲಿ, ಸಂಸ್ಕೃತ, ಕನ್ನಡ, ತಮಿಳು ಭಾಷೆಯಲ್ಲಿ ಗೋಡೆಗಳ, ಶಿಲೆಗಳ, ಸ್ತಂಭ ಶಾಸನಗಳ, ತಾಮ್ರಪಟ್ಟ ದೇವಾಲಯಗಳ ಮೇಲೆ ಕೆತ್ತಲಾಗಿದೆ. ಬ್ರಾಹ್ಮಿ ಲಿಪಿಯು ಎಡದಿಂದ ಬಲಕ್ಕೆ, ಖರೋಷ್ಠಿ ಲಿಪಿಯು ಬಲದಿಂದ ಎಡಕ್ಕೆ ಬರೆಯುತ್ತಿದ್ದರು. ಇವಾಗ ನಾಣ್ಯಗಳ ಬಗ್ಗೆ ನೋಡೋಣ. ನಾಣ್ಯಗಳ ಅಧ್ಯಯನಕ್ಕೆ ನ್ಯೂಮಿಸ್ಮೆಟಿಕ್ಸ್ ಎಂದು ಕರೆಯುತ್ತಿದ್ದರು. ನಾಣ್ಯಗಳ ಮೇಲೆ ರಾಜರ ಹೆಸರುಗಳು, ಧರ್ಮದ ಚಿಹ್ನೆಗಳು ಮತ್ತು ಅವರ ಬಿರುದುಗಳು, ಅವರು ಆಳ್ವಿಕೆ ಮಾಡಿದ ವರ್ಷಗಳು ಬರೆಯುತ್ತಿದ್ದರು. ಇದರಿಂದ ನಾವು ಅವರ ಆಡಳಿತದ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗಿದೆ. ನಾವು ಇವಾಗ ಸ್ಮಾರಕಗಳ ಬಗ್ಗೆ ನೋಡೋಣ. ಇತಿಹಾಸದ ಜೀವಂತ ಸಾಕ್ಷಿಗಳಾಗಿವೆ ಇವು ಸ್ಮಾರಕಗಳು. ಉದಾಹರಣೆಗೆ ದೇವಾಲಯಗಳು, ಮಸೀದಿಗಳು, ಕೋಟೆಗಳು, ಅರಮನೆಗಳು. ನಾವು ಇವಾಗ ಸಾಹಿತ್ಯ ಆಧಾರಗಳ ಬಗ್ಗೆ ನೋಡೋಣ. ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಎಂದರೆ ಭಾರತೀಯರಿಂದ ರಚನೆಯಾದ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎಂದು ಕರೆಯುತ್ತಾರೆ. ಅದರಲ್ಲಿ ಕಲ್ಲಣನ ರಾಜತರಂಗಿಣಿಯಾಗಲಿ, ಬಿಲ್ಲಣನ ವಿಕ್ರಮಾಂಕ ದೇವಚರಿತೆ, ಭದ್ರಬಾಹುವಿನ ಕಲ್ಪಸೂತ್ರ ಹೀಗೆ ಅನೇಕ ದೇಶೀಯ ಸಾಹಿತ್ಯಗಳು ಲಭ್ಯವಾಗಿವೆ. ವಿದೇಶಿ ಸಾಹಿತ್ಯಗಳು ಎಂದರೆ ವಿದೇಶದಿಂದ ಬಂದ ರಾಯಭಾರಿಗಳು, ಪ್ರವಾಸಿಗರು, ಆಕ್ರಮಣಕಾರರು, ಸಾಹಿತ್ಯಗಾರರು ಬರೆದ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಎಂದು ಕರೆಯುತ್ತಾರೆ. ಅದರಲ್ಲಿ ಟಾಲೆಮಿಯ ಜಿಯೋಗ್ರಫಿ ಗ್ರಂಥ, ಮೆಗಾಸ್ಥನೀಸ್ನ ಇಂಡಿಕಾ ಗ್ರಂಥ, ಫಾಹಿಯಾನನ ಗೋಕೋಗಿ ಗ್ರಂಥ, ಹುಯೆನ್ಸಾಂಗನ ಸಿಯುಕಿ ಗ್ರಂಥ ಹೀಗೆ ಅನೇಕ ವಿದೇಶಿಗರು ಕೃತಿಗಳನ್ನು ರಚಿಸಿದ್ದಾರೆ. ನಾವು ಇವಾಗ ಭಾರತ ದೇಶಕ್ಕೆ ಇರುವ ಹೆಸರುಗಳ ಬಗ್ಗೆ ತಿಳಿದುಕೊಳ್ಳೋಣ. ವೇದಗಳ ಪ್ರಕಾರ ಭಾರತ ಎಂದು ಕರೆಯುತ್ತಿದ್ದರು. ಭಾರತ ಎಂದು ಹೆಸರು ಬರಲು ಮುಖ್ಯ ಕಾರಣಗಳು: ಪುರಾಣವು ಭಾರತವನ್ನು ಉತ್ತರದ ಹಿಮಾಲಯ ಪರ್ವತ ಶ್ರೇಣಿಯಿಂದ ದಕ್ಷಿಣದ ಹಿಂದೂ ಮಹಾಸಾಗರದವರೆಗೆ ಹರಡಿದ ದೇಶವೇ ಭಾರತ, ಇದು ಭಾರತನ ಆಳ್ವಿಕೆಗೆ ಒಳಪಟ್ಟಿತು ಎಂದು ಹೇಳುತ್ತದೆ. ದುಷ್ಯಂತ ಹಾಗೂ ಶಾಕುಂತಲೆ ಅವರ ಮಗನಾದ ಭರತನಿಂದಾಗಿ ಭಾರತಕ್ಕೆ ಭರತಖಂಡ, ಭರತವರ್ಷ ಎಂದು ಹೆಸರು ಬಂದಿತೆಂದು ಮಹಾಭಾರತ ಹೇಳುತ್ತದೆ. ವೇದಗಳ ಪ್ರಕಾರ ಭಾರತವನ್ನು ಭರತ ಎಂಬ ಚಕ್ರವರ್ತಿ ಆಳ್ವಿಕೆ ಮಾಡಿದ್ದನು, ಆದ್ದರಿಂದ ಭರತ ಎಂದು ಹೆಸರು ಬಂದಿದೆ ಎಂದು ಉಲ್ಲೇಖವಾಗುತ್ತದೆ. ಜೈನ ಧರ್ಮದ ಪ್ರಕಾರ ಮೊದಲ ತೀರ್ಥಂಕನಾದ ವೃಷಭನಾಥ ಹಾಗೂ ಯಶಸ್ವಿನಿ ಅವರ ಮಗನಾದ ಭರತನಿಂದಾಗಿ ಭರತ ಎಂದು ಹೆಸರು ಬಂತು ಎಂದು ಹೇಳುತ್ತಾರೆ. ಗ್ರೀಕರು ಭಾರತವನ್ನು ಇಂಡಿಯಾ ಎಂದು ಕರೆದರು. ಸಿಂಧು ನದಿಯಿಂದ ಭಾರತಕ್ಕೆ ಇಂಡಸ್ ಎಂದು ಬಂತು. ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆ ಇಂಡೋಸ್ ಎಂಬ ಪದದಿಂದ ಬಂದಿದೆ. ಭಾರತಕ್ಕೆ ಹಿಂದೂಸ್ತಾನ್ ಎಂದು ಕರೆದವರು ಪರ್ಷಿಯನರು. ಹಾಗೂ ಭಾರತವು ನೇರಳೆ ಆಕಾರವನ್ನು ಹೋಲುವುದರಿಂದ ಇದಕ್ಕೆ ಜಂಬೂ ದ್ವೀಪ ಎಂದು ಕರೆಯುತ್ತಾರೆ. ನಾವು ಇವಾಗ ಭಾರತ ಇತಿಹಾಸದ ಪೂರ್ವಕಾಲ ಅಂದರೆ ಪ್ರೀ ಹಿಸ್ಟೋರಿಕ್ ಏಜ್ ಬಗ್ಗೆ ತಿಳಿದುಕೊಳ್ಳೋಣ. ರಾಬರ್ಟ್ ಬ್ರೂಸ್ ಫುಟ್ ರವರನ್ನು ಭಾರತೀಯ ಪ್ರಾಗೈತಿಹಾಸ ಕಾಲದ ಪಿತಾಮಹನೆಂದು ಕರೆಯಲಾಗುತ್ತದೆ. ಏಕೆಂದರೆ ಇವರು ಮೇ 30, 1863ರಲ್ಲಿ ಮದ್ರಾಸ್ ಬಳಿಯ ಪಲ್ಲವರಂನಲ್ಲಿ ಪ್ರಾಚೀನ ಶಿಲಾಯುಗಕ್ಕೆ ಸೇರಿದ ಆಯುಧವೊಂದು ಮೊದಲ ಬಾರಿಗೆ ಪತ್ತೆ ಹಚ್ಚಿದರು. ಆದ್ದರಿಂದ ಇವರಿಗೆ ಭಾರತೀಯ ಪ್ರಾಗೈತಿಹಾಸದ ಪಿತಾಮಹನೆಂದು ಕರೆಯಲಾಗುತ್ತದೆ. ಹಾಗೂ ಜವಾಹರಲಾಲ್ ನೆಹರು ಅವರು ಭಾರತವನ್ನು ಕರಗಿಸುವ ಮೋಸೆ ಎಂದು ಕರೆದಿದ್ದಾರೆ. ಏಕೆಂದರೆ ಭಾರತದಲ್ಲಿ ಭೌಗೋಳಿಕ ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಜನಾಂಗೀಯ ವೈವಿಧ್ಯತೆ ಕಾಣುವುದರಿಂದ. ಮನುಷ್ಯ ವಾಸಿಸಿದ 3 ಕಾಲಗಳು: ಹಳೆ ಶಿಲಾಯುಗ, ಇದನ್ನು ಪ್ಯಾಲಿಯೋಲಿಥಿಕ್ ಏಜ್ ಎನ್ನುವರು; ಮಧ್ಯ ಶಿಲಾಯುಗ, ಇದನ್ನು ಮೀಸೋಲಿಥಿಕ್ ಏಜ್ ಎನ್ನುವರು; ನವ ಶಿಲಾಯುಗ, ಇದನ್ನು ನಿಯೋಲಿಥಿಕ್ ಏಜ್ ಎನ್ನುವರು. ಭಾರತದಲ್ಲಿರುವ ಜನಾಂಗಗಳು: ನಾರ್ಡಿಕರು, ಇವರು ಉತ್ತರ ಭಾರತದಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ಇವರನ್ನು ಆರ್ಯರೆಂದು ಕರೆಯಲಾಗುತ್ತದೆ. ಮತ್ತು ಮಂಗೋಲಾಯ್ಡರು ಭಾರತದ ಈಶಾನ್ಯ ಭಾಗದಲ್ಲಿ ವಾಸಿಸುತ್ತಿದ್ದಾರೆ. ಆಸ್ಟ್ರಲಾಯ್ಡರು ಭಾರತದ ಪಶ್ಚಿಮ ಭಾಗದಲ್ಲಿ ವಾಸಿಸುತ್ತಿದ್ದಾರೆ. ಮತ್ತು ಮೆಡಿಟೇರಿಯನರು, ಇವರನ್ನು ದ್ರಾವಿಡ ಜನಾಂಗವೆಂದು ಕರೆಯುತ್ತಾರೆ. ಭಾರತದ ದಕ್ಷಿಣ ಭಾಗದಲ್ಲಿ ವಾಸಿಸುತ್ತಿದ್ದ ಜನಾಂಗ ಇವರಾಗಿದ್ದಾರೆ. ನಿಗ್ರಿಟೊ, ಇವರು ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಕೇರಳ ರಾಜ್ಯದಲ್ಲಿ ವಾಸಿಸುತ್ತಿದ್ದಾರೆ. ನಾವು ಇವಾಗ ಮಾನವನು ವಾಸಿಸಿದ ಕಾಲಯುಗದಲ್ಲಿ ಹಳೆ ಶಿಲಾಯುಗದ ಬಗ್ಗೆ ತಿಳಿದುಕೊಳ್ಳೋಣ. ಹಳೆ ಶಿಲಾಯುಗವನ್ನು ಪ್ಯಾಲಿಯೋಲಿಥಿಕ್ ಏಜ್ ಎನ್ನುವರು. ಇದು 40,000ರಿಂದ 10,000 ಕ್ರಿಸ್ತಪೂರ್ವದಲ್ಲಿ ಇತ್ತು. ಇದು ಗ್ರೀಕ್ ಭಾಷೆಯ ಪ್ಯಾಲಿಯೋ ಮತ್ತು ಲಿಥಿಕ್ ಎಂಬ 2 ಪದಗಳಿಂದ ಬಂದಿದ್ದು.
ಒಟ್ಟಾರೆಯಾಗಿ ಹಳೆ ಶಿಲೆ ಎಂಬ ಅರ್ಥವನ್ನು ಕೊಡುತ್ತಿದೆ. ಈ ಕಾಲವನ್ನು ಮಾನವ ಬಳಸಿದ ಶಿಲೆ ಕ್ವಾರ್ಟ್ಜೈಟ್. ಅದಕ್ಕೋಸ್ಕರ ಇವನನ್ನು ಬೆಣಚು ಕಲ್ಲಿನ ಮಾನವ ಅಥವಾ ಕ್ವಾರ್ಟ್ಜೈಟ್ ಮ್ಯಾನ್ ಎನ್ನುವರು. ಹಳೆ ಶಿಲಾಯುಗದ ಮನುಷ್ಯ ಯಾವುದೇ ಬಟ್ಟೆ ಧರಿಸದೆ ತನ್ನ ಚರ್ಮದ ಸಂರಕ್ಷಣೆಗಾಗಿ ಗಿಡದ ಎಲೆಗಳನ್ನು, ಮರದ ಪೊಟರೆಗಳನ್ನು, ಪ್ರಾಣಿಗಳ ಚರ್ಮವನ್ನು ಬಳಸುತ್ತಿದ್ದನು. ಹಳೆ ಶಿಲಾಯುಗದ ಆಹಾರ ಪದ್ಧತಿ ಹಸಿ ಮಾಂಸ, ಗೆಡ್ಡೆಗೆಣಸು, ಹಣ್ಣುಗಳನ್ನು ತಿಂದು ಬದುಕುತ್ತಿದ್ದನು. ಇವರ ಕಸುಬು ಪ್ರಾಣಿಗಳ ಬೇಟೆಯಾಡುವುದು ಮತ್ತು ಆಹಾರವನ್ನು ಸಂಗ್ರಹಣೆ ಮಾಡುವುದು. ನಾವು ಇವಾಗ ಎರಡನೇ ಯುಗವಾದ ಮಧ್ಯ ಶಿಲಾಯುಗದ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಮೀಸೋಲಿಥಿಕ್ ಏಜ್ ಎನ್ನುವರು. ಈ ಕಾಲದಲ್ಲಿ ಮಾನವ ಸಣ್ಣ ಗಾತ್ರದ ಹಾಗೂ ತೀಕ್ಷ್ಣವಾದ ಕಲ್ಲಿನ ಆಯುಧಗಳನ್ನು ಬಳಸುತ್ತಿದ್ದ ಕಾರಣಕ್ಕಾಗಿ ಈ ಯುಗವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುತ್ತದೆ. ಈ ಕಾಲದ ಮಾನವ ಬಳಸಿದ ಶಿಲೆ ಕ್ಯಾಲ್ಸಿಡೆನಿ. ಈ ಕಾಲದ ಮಾನವನ ಕಸುಬು ಪ್ರಾಣಿಗಳ ಸಾಕಾಣಿಕೆ ಮತ್ತು ಮಡಿಕೆಗಳ ತಯಾರಿಕೆಯಾಗಿತ್ತು. ಭಾರತದಲ್ಲಿ ಕಂಡು ಬರದ ಮಧ್ಯ ಶಿಲಾಯುಗದ ಏಕೈಕ ತಾಣ ಕಾಶ್ಮೀರ. ಮಧ್ಯ ಶಿಲಾಯುಗದ ಮಾನವನು ಬೇಟೆಗಾರನು, ಸಂಗ್ರಹಕಾರನು ಮತ್ತು ಮೀನುಗಾರನು ಆಗಿದ್ದನು. ಅವನಿಗೆ ಬೆಂಕಿಯ ಉಪಯೋಗವು ತಿಳಿದಿತ್ತು, ಮಡಿಕೆಗಳ ತಯಾರಿಕೆಯನ್ನು ಕಲಿತಿದ್ದನು, ಪ್ರಾಣಿ ಸಾಕಲು ಪ್ರಾರಂಭಿಸಿದನು ಮತ್ತು ಸತ್ತವರನ್ನು ಹೂಳುತ್ತಿದ್ದನು. ಈ ಕಾಲದಲ್ಲಿ ಮಾನವನಿಗೆ ಗುಹಾಂತರ ಚಿತ್ರಕಲೆಯ ಬಗ್ಗೆ ತಿಳಿದಿರುವುದು ಕಂಡು ಬಂದಿದೆ. ನಾವು ಇವಾಗ ನೂತನ ಶಿಲಾಯುಗದ ಬಗ್ಗೆ ತಿಳಿದುಕೊಳ್ಳೋಣ. ನಿಯೋಲಿಥಿಕ್ ಏಜ್ ಎನ್ನುವರು. ಈ ಕಾಲದ ಮಾನವ ಕಪ್ಪು ಶಿಲೆ ಅಥವಾ ಗಡುಸು ಶಿಲೆಗಳನ್ನು ಬಳಸುತ್ತಿದ್ದ. ಈತನ ಕಸುಬು ಒಂದೇ ಕಡೆ ನೆಲೆ ನಿಂತು ಗುಡಿಸಲುಗಳನ್ನು ನಿರ್ಮಿಸಿಕೊಂಡ ಮತ್ತು ವ್ಯವಸಾಯ ಮಾಡುವುದನ್ನು ಕಲಿತುಕೊಂಡ. ಈ ಕಾಲದ ಮನುಷ್ಯ ಬಣ್ಣದ ಮಡಿಕೆಗಳನ್ನು ಮತ್ತು ದೋಣಿಗಳನ್ನು ತಯಾರಿಸುವುದನ್ನು ಕಲಿತುಕೊಂಡ. ಮಧ್ಯ ಶಿಲಾಯುಗದಲ್ಲಿ ಮಾನವ ಮಡಿಕೆ ತಯಾರಿಸುವುದನ್ನು ಕಂಡುಕೊಂಡಿದ್ದನು. ಆದರೆ ನೂತನ ಶಿಲಾಯುಗದಲ್ಲಿ ಆ ಮಡಿಕೆಗಳಿಗೆ ವಿಧ ವಿಧವಾದ ಬಣ್ಣಗಳನ್ನು ನೀಡಲು ಪ್ರಾರಂಭಿಸಿದ. ಮತ್ತು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿನ ನವಶಿಲಾಯುಗದ ಜನರ ಮುಖ್ಯ ಕಸುಬು ಕೃಷಿಯಾಗಿರದೆ ಅವರ ಕಸುಬು ಪಶುಸಂಗೋಪನೆಯಾಗಿತ್ತು. ಇದಾದ ನಂತರ ನಾವು ಬರುವ ಲೋಹ ಯುಗದ ಬಗ್ಗೆ ತಿಳಿದುಕೊಳ್ಳೋಣ. ಮನುಷ್ಯ ಸಂಶೋಧಿಸಿದ ಮೊದಲ ಲೋಹ ಚಿನ್ನ, ಆದರೆ ಮನುಷ್ಯ ಬಳಸಿದ ಮೊದಲ ಲೋಹ ತಾಮ್ರ. ಏಕೆಂದರೆ ಚಿನ್ನ ಆಭರಣ ಲೋಹವಾಗಿತ್ತೇ ವಿನಃ ಆಯುಧ ಲೋಹವಾಗಿರಲಿಲ್ಲ. ಹಾಗಾಗಿ ಮಾನವ ಉಪಕರಣ ತಯಾರಿಕೆಗೆ ಬಳಕೆ ಮಾಡಿದ ಮೊದಲ ಲೋಹ ತಾಮ್ರ. ಲೋಹ ಯುಗವನ್ನು 2 ಭಾಗಗಳಾಗಿ ವಿಭಾಗಿಸಲಾಗುತ್ತದೆ: ತಾಮ್ರ ಶಿಲಾಯುಗ ಮತ್ತು ಕಬ್ಬಿಣ ಯುಗ. ತಾಮ್ರ ಶಿಲಾಯುಗ ಅಥವಾ ಚಾಲ್ಕೋಲಿಥಿಕ್ ಯುಗ ಎನ್ನುವರು. ತಾಮ್ರ ಯುಗದ ಮಾನವನು ಕಲ್ಲಿನ ಆಯುಧಗಳ ಜೊತೆಗೆ ತಾಮ್ರದ ಆಯುಧಗಳನ್ನು ತಯಾರಿಸಲು ಪ್ರಾರಂಭಿಸಿದ. ಮತ್ತು ಕಬ್ಬಿಣ ಯುಗದ ಕಾಲದ ಮನುಷ್ಯನು ಜೀವನದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದುಕೊಂಡನು. ಈ ಕಬ್ಬಿಣ ಯುಗವನ್ನು ಬೃಹತ್ ಶಿಲಾಯುಗ ಎಂತಲೂ ಕರೆಯುವರು. ಮತ್ತು ಕಬ್ಬಿಣದ ಉಪಕರಣ ಲಭ್ಯವಾದ ಸ್ಥಳ ಅಂತ್ರಜಿಕೇರ ಎಂಬ ಸ್ಥಳದಲ್ಲಿ ಕಬ್ಬಿಣ ದೊರಕಿತ್ತು. ದಯವಿಟ್ಟು ಫ್ರೆಂಡ್ಸ್, ಈ ಕ್ಲಾಸ್ನಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ನಾನು ಕೂಡ ಕಲಿಯುತ್ತಾ ಈ ಕ್ಲಾಸ್ ಮಾಡುತ್ತಿದ್ದೇನೆ. ನಿಮ್ಮ ಸಹಕಾರ ಮತ್ತು ಬೆಂಬಲ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.